ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, ದ ಫಸ್ಟ್ ಎಪಿಸಲ್ ಟು ದ ಕರಿಂಥಿಯನ್ಸ್, ಚಾಪ್ಟರ್ 13. ಮೊದಲನೇ ಕೊರಿಂಥ ಪ್ರೀತಿಯ ಬಗ್ಗೆ ಇರುವಂಥ ಒಂದು ಅಧ್ಯಯನವಾಗಿದೆ. ಆದ ಕಾರಣ ಈ ಮೊದಲನೇ ಕೊರಿಂಥ 13ರಲ್ಲಿ 13 ವಚನಗಳಿದೆ. ಆದರೆ ಈ 13 ವಚನಗಳಲ್ಲಿ 25 ಪ್ರೀತಿಯ ಶಕ್ತಿಯನ್ನು ನಾವು ನೋಡ್ತೀವಿ. 25 ಪವರ್ಸ್ ಆಫ್ ಲವ್. ಪ್ರೀತಿಯ 25 ಶಕ್ತಿಗಳು. ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂತ ನೋಡುವಾಗ 25 ಶಕ್ತಿಗಳು ಪ್ರೀತಿಗಿದೆಯಂತೆ. ಪ್ರೀತಿ ಅಂತ ಹೇಳುವಾಗ ದೈವಿಕ ಪ್ರೀತಿ, ದೇವರ ಪ್ರೀತಿ. ಮಾನವ ಪ್ರೀತಿ ಕೂಡ ಇದೆ, ಆದರೆ ಇದು ದೇವರ ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇರುವಾಗ ಪ್ರೀತಿಯ 25 ಶಕ್ತಿಗಳಲ್ಲಿ ಮೊದಲನೇ ಶಕ್ತಿ ಏನಂದರೆ ಮಾನವೀಯ ಭಾಷೆಗಿಂತಲೂ ಶಕ್ತಿಯುತವಾದದ್ದು. ಇಟ್ಸ್ ಗ್ರೇಟರ್ ದೆನ್ ಹ್ಯೂಮನ್ ಲ್ಯಾಂಗ್ವೇಜಸ್. ಸಾವಿರಾರು ಭಾಷೆಗಳು ಲೋಕದಲ್ಲಿದೆ. ಅವೆಲ್ಲ ಒಂದೊಂದು ಭಾಷೆಗೂ ಭಾಳ ಶಕ್ತಿ ಇದೆ. ದೇರ್ ಇಸ್ ಪವರ್ ಇನ್ ಲ್ಯಾಂಗ್ವೇಜ್, ಪವರ್ ಇನ್ ವರ್ಡ್ಸ್. ಮಾತಿನಲ್ಲಿ ಶಕ್ತಿ ಇದೆ. ಆದರೆ ಈ ಮಾನವ ಭಾಷೆ ಎಲ್ಲವುಗಳಿಗಿಂತಲೂ ದೊಡ್ಡದು ಪ್ರೀತಿ. ಅದನ್ನೇ ಮೊದಲನೇ ವಚನದಲ್ಲಿ ನಾವು ನೋಡ್ತೀವಿ. ನಾನು ಮನುಷ್ಯರ ಭಾಷೆಗಳನ್ನು ಮಾತಾಡುವವನಾಗಿದ್ದರು ಪ್ರೀತಿ ಇಲ್ಲದಿದ್ದರೆ, ಅಂದರೆ ಅಷ್ಟೊಂದು ಭಾಷೆ ನಾನು ಕಲ್ತ್ರೂ ಪ್ರೀತಿ ಇಲ್ಲದಿದ್ದರೆ ಅಂತ ಹೇಳುವಾಗ ಪ್ರೀತಿ ಬಂದು ಭಾಷೆಗಿಂತಲೂ ಭಾಳ ದೊಡ್ಡದಂತ. ಎರಡನೇದಾಗಿ ದೇವದೂತರ ಭಾಷೆಗಳನ್ನು ಅಂತ ಹೇಳ್ಬಿಟ್ಟು ಪ್ರೀತಿಯ ಎರಡನೇ ಶಕ್ತಿ ಏನಂತ ಹೇಳಿದ್ರೆ ಸೆಕೆಂಡ್ ಪವರ್ ಆಫ್ ಲವ್ ಏನಂದರೆ ಗ್ರೇಟರ್ ದೆನ್ ಏಂಜಲಿಕ್ ಲ್ಯಾಂಗ್ವೇಜಸ್. ಅಂದರೆ ದೇವದೂತರ ಭಾಷೆಗಳನ್ನು ಅಂತ ಹೇಳ್ಬಿಟ್ಟು ನೋಡುವಾಗ ದೇವದೂತರಿಗೂ ಭಾಷೆ ಇದೆ. ಹಾಗಾದರೆ ದೇವದೂತರ ಭಾಷೆಗಳಿಗಿಂತಲೂ ದೊಡ್ಡದು ಅಂದರೆ ಗ್ರೇಟರ್, ಮಹತ್ತಾದದ್ದು ದೈವಿಕ ಪ್ರೀತಿ. ಒಂದು ವೇಳೆ ನಾನು ಆ ಭಾಷೆ ದೇವದೂತರ ಭಾಷೆಯನ್ನು ಕಲ್ತ್ರೂ ಪ್ರೀತಿ ಇಲ್ಲದಿದ್ದರೆ ಏನಾಗ್ತದೆ? ನಾನು ಏನೂ ಅಲ್ಲ. ಹಾಗಾದರೆ ಆ ಪ್ರೀತಿ ಅನ್ನುವಂಥದ್ದು ದೇವದೂತರ ಭಾಷೆಗಿಂತಲೂ ದೊಡ್ಡದು. ಮೂರನೇದಾಗಿ ನನಗೆ ಪ್ರವಾದನ ವರವಿದ್ದರು. ಪ್ರೀತಿಯು ಪ್ರವಾದನ ವರಕ್ಕಿಂತಲೂ ಶಕ್ತಿಯುತವಾದದ್ದು. ಲವ್ ಈಸ್ ಪವರ್ಫುಲ್ ಆರ್ ಗ್ರೇಟರ್ ದೆನ್ ಪ್ರಾಫೆಸಿ. ಯಾಕಂದರೆ ಪ್ರವಾದನೆ ವರ ನನಗಿದ್ರೂ ಪ್ರೀತಿ ಇಲ್ಲದಿದ್ದರೆ ಏನು ಇಲ್ಲ ಅಂತ ಹೇಳುವಾಗ, ಹಾಗಾದರೆ ಪ್ರೀತಿ ಬಂದು ಪ್ರವಾದನ ವರಕ್ಕಿಂತಲೂ ದೊಡ್ಡದು. ಅದು ಪ್ರೀತಿಯ ಒಂದು ಮೂರನೇ ಶಕ್ತಿ. ನಾಲ್ಕನೇ ಶಕ್ತಿ ಏನಂತ ಹೇಳಿದರೆ ನಾನು ಎಲ್ಲ ರಹಸ್ಯಗಳನ್ನು ತಿಳಿದಿದ್ದರು. ಕೆಲವು ದಿವಸಗಳ ಹಿಂದೆ ನಾನು 7 ಸೀಕ್ರೆಟ್ಸ್ ಅಂತ ಮಾತಾಡಿದೆ. ಪೌಲನು 2ನೇ ಕೊರಿಂಥ 12ನೇ ಅಧ್ಯಾಯದಲ್ಲಿ ನೋಡುವಾಗ ಪರಲೋಕದ ರಹಸ್ಯಗಳನ್ನು ತಿಳ್ಕೊಂಡು, ಆದರೆ ಇವೆಲ್ಲ ರಹಸ್ಯಗಳನ್ನು ನಾನು ತಿಳ್ಕೊಂಡಿದ್ದರು. ಎಲ್ಲ ರಹಸ್ಯಗಳು ಪ್ರೀತಿ ಇಲ್ಲದಿದ್ದರೆ ಹಾಗಾದರೆ ಏನು ತಿಳ್ಕೊಳ್ತೀವಿ? ಎಲ್ಲ ರಹಸ್ಯಗಳಿಗಿಂತಲೂ, ಆತ್ಮಿಕ ರಹಸ್ಯಕ್ಕಿಂತಲೂ ದೊಡ್ಡದು ಪ್ರೀತಿ. ಅದು ಪ್ರೀತಿಯ ಒಂದು 4ನೇ ಶಕ್ತಿ. 5ನೇ ಶಕ್ತಿ, ಪ್ರೀತಿಯ 5ನೇ ಶಕ್ತಿ. 25 ಶಕ್ತಿಗಳು ಇದೆಯಂತ ಪ್ರೀತಿಗೆ. ಅದು 5ನೇ ಶಕ್ತಿ ಏನಂತ ನಾವು ನೋಡುವುದಾದರೆ ಸಕಲ ವಿದ್ಯೆ ನನಗಿದ್ದರು. ಆಲ್ ಲ್ಯಾಂಗ್ವೇಜ್. ಒಬ್ಬರ ಬಗ್ಗೆ ಈ ರೀತಿಯಾಗಿ ನಮ್ಮ ಆಫೀಸ್ನಲ್ಲಿ ಮಾತಾಡಿದ್ದನ್ನು ಕೇಳಿದ್ದೀನಿ. ಏನು ಮಾತಾಡಿದರು ಇವರು
ಎಲ್ಲ ತಿಳುವಳಿಕೆಯನ್ನು ಹೊಂದಿದ್ದಾರೆ. ಏನು ಮಾತಾಡಿದರು, ಎಲ್ಲಿ ಊಟ ಸಿಗ್ತದೆ, ಎಲ್ಲಿ ಒಳ್ಳೆಯ ಊಟ ಸಿಗ್ತದೆ, ಎಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ವಸ್ತು, ಎಲ್ಲಿ ಏನು ಸಿಗ್ತದೆ ಅನ್ನುವಂಥ ಎಲ್ಲ ಒಂದು ವಿದ್ಯೆ ಅಥವಾ ತಿಳುವಳಿಕೆ ಇರುವಂಥದ್ದು ಒಳ್ಳೆಯದೇ. ಆದರೆ ತಿಳಿದಿದ್ದರೂ ಪ್ರೀತಿ ಇಲ್ಲ ಅಂತ ಹೇಳಿದರೆ ಹಾಗಾದರೆ ನಾವೇನು ತಿಳ್ಕೊಳ್ತೀವಿ? ಸಕಲ ವಿದ್ಯೆಗಿಂತಲೂ ಮಹತ್ತಾದದ್ದು ಪ್ರೀತಿ. ಅದು ಪ್ರೀತಿಯ 5ನೇ ಶಕ್ತಿ. 6ನೇದಾಗಿ ಬೆಟ್ಟಗಳನ್ನು ಕದಲಿಸುವಷ್ಟು ನಂಬಿಕೆ ಇದ್ದರು. ವಾವ್! ಯೇಸು ಸ್ವಾಮಿ, ನಿಮಗೆ ನಂಬಿಕೆ ಇದ್ದರೆ ಒಂದು ಬೆಟ್ಟ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂಥ ಒಂದು ಬೋಧನೆಯನ್ನು ಮಾಡಿದ್ದಾರೆ. ಆತ್ಮಿಕವಾದ ಬೆಟ್ಟಗಳು ನಮ್ಮ ಕಣ್ಣಿಗೆ ನಮ್ಮ ಸಮಸ್ಯೆಗಳೇ ಬೆಟ್ಟದಂತಿದೆ, ಸಾಲಗಳು ಕೆಲವರಿಗೆ ಬೆಟ್ಟದಂತಿದೆ. ಆದರೆ ಅವೆಲ್ಲ ಸಮಸ್ಯೆಗಳು, ಸಾಲಗಳು, ಶೋಧನೆಗಳು ಬೆಟ್ಟದಂತೆ ಇರುವಂಥದ್ದನ್ನು ಅಗಲಿಸಬೇಕಾದರೆ ಒಂದೇ ಒಂದು ರಹಸ್ಯ ಅಥವಾ ಉಪಕರಣ ಅದೇನೆಂದರೆ ವಿಶ್ವಾಸ. ಆ ವಿಶ್ವಾಸದಿಂದ ಬೆಟ್ಟಗಳನ್ನು ಕದಲಿಸುವಷ್ಟು ಇದ್ದರೂ, ನಂಬಿಕೆ ಇದ್ದರೂ ಪ್ರೀತಿ ಇಲ್ಲದಿದ್ದರೆ ಶೂನ್ಯನಾಗಿದ್ದೇನೆ, 0. ಹಾಗಾದರೆ ಬೆಟ್ಟಗಳನ್ನು ತೆಗೆದಿಡುವಷ್ಟು ಎಲ್ಲ ನಂಬಿಕೆ ನನಗಿದ್ದರು ಪ್ರೀತಿ ಇಲ್ಲದಿದ್ದರೆ ಅಂತ ಹೇಳುವಾಗ, ಪ್ರೀತಿಯು ಎಲ್ಲ ನಂಬಿಕೆಗಿಂತಲೂ ದೊಡ್ಡ ಮಹತ್ತಾದದ್ದು. ಲವ್ ಇಸ್ ಗ್ರೇಟರ್ ದೆನ್ ಆಲ್ ಫೇತ್. ಹಾಗೆ ನಾವು ಮುಂದೆ ಓದ್ತಾ ಇದ್ದರೆ ನಾವು 7ನೇದಾಗಿ ಇನ್ನೊಂದು ವಿಷಯವನ್ನು ನಾವು ನೋಡ್ತೀವಿ. 3ನೇ ವಚನ, 1 ಕೊರಿಂಥ 13:3. ನಾನು ಎಲ್ಲ ಆಸ್ತಿಯನ್ನು ದಾನ ಮಾಡಿದರು. ಎಲ್ಲ ಆಸ್ತಿ, ಎಷ್ಟೋ ಆಸ್ತಿ ದಾನ ಮಾಡುವಂಥ ಆಸ್ತಿಗೆ ಶಕ್ತಿ ಇದೆ. ಆದರೆ ಪ್ರೀತಿಗೆ ಆಸ್ತಿಗಿಂತಲೂ ಬಹಳಷ್ಟು ಶಕ್ತಿ ಇದೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, 3ನೇ ವಚನದಲ್ಲಿ ಇನ್ನೊಂದು ಸಂಗತಿಯನ್ನು ನೋಡ್ತೀವಿ. ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿಕೊಟ್ಟರು. ಅಂದರೆ ನಮ್ಗೆ ದೇಹ ಭಾಳ ಇಂಪಾರ್ಟೆಂಟು. ಆದರೆ ದೇಹನೇ ನಾವು ತ್ಯಾಗ ಮಾಡಿಬಿಟ್ರೆ, ಸುಡಲಿಕ್ಕೆ ಅಥವಾ ಬಲಿಯಾಗಿ ಅಥವಾ ತ್ಯಾಗವಾಗಿ, ಸ್ಯಾಕ್ರಿಫೈಸ್, ನನ್ನ ದೇಹನೇ ನಾನು ಕೊಟ್ಟುಬಿಟ್ರೆ, ಸುಡುವುದಕ್ಕೆ ಒಪ್ಪಿಸಿಬಿಟ್ರು ಕೂಡ ಏನಾಗ್ತದೆ? ಗ್ರಹಂ ಸ್ಟೇನ್ಸ್ ಮತ್ತು 2 ಪುತ್ರರು ತಮ್ಮ ದೇಹವನ್ನೇ ಒಪ್ಪಿಸಿಕೊಟ್ರು. ಹೌದು, ಮಹಾಕಾರ್ಯ ಅದು. ಒಂದು ವೇಳೆ ನಾನು ಆ ರೀತಿಯಾಗಿ ಏನಾದರೂ ಮಾಡಲಿಕ್ಕೆ ಹೋಗಿ ಪ್ರೀತಿ ಇಲ್ಲದೆ ನಾನು ಮಾಡಿಬಿಟ್ರೆ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ. ಹಾಗಾದರೆ ಅದರಿಂದ ನಾವು ಕಲಿಯುವಂಥದ್ದು ಏನಂತ ಹೇಳಿದರೆ, ಎಲ್ಲ ತ್ಯಾಗಕ್ಕಿಂತಲೂ ಪ್ರೀತಿ ಮಹತ್ತಾದದ್ದು. 9ನೇದಾಗಿ ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಹೌದು, ಪ್ರೀತಿಯ 9ನೇ ಶಕ್ತಿ ಅಂದರೆ ಬಹು ತಾಳ್ಮೆಯುಳ್ಳದ್ದು. ನಿನ್ನೆ ದಿವಸ ಅಥವಾ ಮೊನ್ನೆ ದಿವಸ ಅಥವಾ ಹೋದ ಭಾನುವಾರ ನಾನು ಕೋಪಿಸಿಕೊಂಡ್ರೆ, ತಾಳ್ಮೆ ತಪ್ಪಿದರೆ ಅದಕ್ಕೆ ಒಂದು ಕಾರಣ ದೈವಿಕ ಪ್ರೀತಿಯಿಂದ ಆ ಸಂದರ್ಭದಲ್ಲಿ ನಾನು ತುಂಬಿರಲಿಲ್ಲ ಅನ್ನುವಂಥದ್ದನ್ನು ನಾನು ಒಪ್ಪಿಕೊಳ್ಬೇಕು. ಆಗ ದೇವರು ಸಹಾಯ ಮಾಡ್ತಾರೆ. 10ನೇದಾಗಿ ಪ್ರೀತಿ ಅಸೂಯೆ ಪಡುವುದಿಲ್ಲ. ಕೆಲವು ಸಾರಿ ಈ ಅಸೂಯೆ ಬರ್ತಾ ಇರ್ತದೆ. ಯಾರಾದರೂ ಇಬ್ಬರು ಮಾತಾಡಿದರೆ ಅಥವಾ ಕ್ಲೋಸ್ ಆದರೆ ಏನೋ ಹೊಟ್ಟೆ ಕಿಚ್ಚು ಬರುವಂಥದ್ದು, ಏನೋ ವಸ್ತುಗಳ ವಿಷಯದಲ್ಲಿ, ಏನಾದರೂ ಮನೆಯ ವಿಷಯದಲ್ಲಿ, ಬೇರೆ ವ್ಯಕ್ತಿಯ ವಿಷಯದಲ್ಲಿ ಹೊಟ್ಟೆ ಕಿಚ್ಚು. ಆದರೆ ಪ್ರೀತಿಯ ಶಕ್ತಿ ಏನೆಂದರೆ, ಆದರೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರು ಹೊಟ್ಟೆ ಕಿಚ್ಚೇ ಪಡೋದಿಲ್ಲ ಅಂತಾರೆ ಪ್ರೀತಿ, ದೈವಿಕ ಪ್ರೀತಿ. ಯಾಕಂದರೆ ದೇವರು ಹೊಟ್ಟೆ ಕಿಚ್ಚು ಪಡೋದಿಲ್ಲ. 11ನೇದಾಗಿ ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ. ವಾವ್! ನನ್ನ ಜೀವನದಲ್ಲಿ ನಾನು ಹೊಗಳಿಕೊಳ್ಳಿದ್ರೆ ಯಾವುದು ಬಗ್ಗೆ ಆದರೂ, ಅಂದರೆ ಸ್ವಾರ್ಥವಾಗಿ ಹೊಗಳಿಕೊಳ್ಳುವುದಾದರೆ, ಮಾಂಸದಲ್ಲಿ ಹೊಗಳಿಕೊಳ್ಳುವುದಾದರೆ, ಭೌತಿಕತ್ವದಲ್ಲಿ ಹೊಗಳಿಕೊಳ್ಳುವುದಾದರೆ, ನನ್ನ ತಿಳುವಳಿಕೆ ಬಗ್ಗೆ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಂಡು ಹೊಗಳಿಕೊಳ್ಳುವುದಾದರೆ ಪ್ರೀತಿ ಇಲ್ಲ ಅಂತ ಅರ್ಥ.
ಹಾಗಾದರೆ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಒಬ್ಬ ವ್ಯಕ್ತಿ ಹೊಗಳಿಕೊಳ್ಳದೇ ಮಾಡುವಷ್ಟು ಹೊಗಳಿಕೊಳ್ಳದಂತೆ ಇರುವಂತೆ ಮಾಡುವಂಥದ್ದು ಪ್ರೀತಿ. ಮತ್ತು 12ನೇ ಪ್ರೀತಿಯ ಶಕ್ತಿ ಏನಂತ ಹೇಳಿದರೆ, ಉಬ್ಬಿಕೊಳ್ಳೋದಿಲ್ಲ. ಉಬ್ಬಿಕೊಳ್ಳೋದಿಲ್ಲ. ಹಾಗಾದರೆ ನಾನು ದೀನತ್ವ ಹೊಂದುವ ವ್ಯಕ್ತಿಯಾಗಿ, ದೀನತ್ವದ ವ್ಯಕ್ತಿಯಾಗಿರಬೇಕಾದರೆ ಅದು ಪ್ರೀತಿಯಿಂದ ಅದು ಸಾಧ್ಯ. ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಒಬ್ಬ ವ್ಯಕ್ತಿಯಲ್ಲಿ ದೀನತ್ವವನ್ನು ತರುವಷ್ಟು ಶಕ್ತಿ ಇದೆ. ಲವ್ ಕ್ಯಾನ್ ಇನ್ಸ್ಟಿಲ್ ಆ್ಯಂಡ್ ಎಸ್ಟಾಬ್ಲಿಷ್ ಹ್ಯುಮಿಲಿಟಿ ಇನ್ ಎ ಪರ್ಸನ್. ಪ್ರೀತಿಯು ಒಬ್ಬ ವ್ಯಕ್ತಿಯಲ್ಲಿ ದೀನತ್ವವನ್ನು ಸ್ಥಾಪಿಸುವಷ್ಟು ಶಕ್ತಿಯುಳ್ಳದ್ದು. ಮತ್ತು 5ನೇ ವಚನ, 1 ಕೊರಿಂಥ 13 ನಾವು ನೋಡ್ತಿದ್ದೇವೆ. ಪ್ರೀತಿಯ 25 ಶಕ್ತಿಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ ನಾವು 13ನೇ ಶಕ್ತಿಗೆ ಬಂದಿದ್ದೀವಿ. ಅതെಂದರೆ ಮರ್ಯಾದೆಗೆಟ್ಟು ವರ್ತಿಸುವುದಿಲ್ಲ. ನನ್ನಲ್ಲಿ ಪ್ರೀತಿ ಇದ್ದರೆ ಮರ್ಯಾದೆಗೆಟ್ಟು ನಾನು ನಡೆಯೋದಿಲ್ಲ. ನಾನು ಮರ್ಯಾದೆಗೆಟ್ಟು ನಡೆಯದಂತೆ ಮಾಡುವಷ್ಟು ಶಕ್ತಿ ಪ್ರೀತಿಗೆ ಮಾತ್ರ ಇದೆ, ದೈವಿಕ ಪ್ರೀತಿಗೆ. ದೇವರು ಕೂಡ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ವಾವ್, ಗಾಡ್ ಡಸಂಟ್ ಬಿಹೇವ್ ಡಿಸ್ರೆಸ್ಪೆಕ್ಟ್ಫುಲಿ. ಯಾಕಂದರೆ ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡುವುದರಿಂದ ಮರ್ಯಾದೆಗೆಟ್ಟು ದೇವರು ನಡೆಯೋದಿಲ್ಲ. ಯೇಸು ಸ್ವಾಮಿ ಆ ರೀತಿಯಾಗಿ ನಡೆಯಲಿಲ್ಲ. ಆದ ಕಾರಣ ಪ್ರೀತಿ ಅಂತ 1 ಕೊರಿಂಥ 13 ಇರುವಂಥ ಕಡೆ ಯೇಸು ಅಂತ ಹಾಕಿ ನಾವು ಓದುವುದಾದರೂ ಕೂಡ ಅದು ಅನ್ವಯ ಆಗ್ತದೆ. ಯಾಕಂದರೆ ಯೇಸು ಸ್ವಾಮಿ ಆತನಲ್ಲಿ ಇವೆಲ್ಲ 25 ಶಕ್ತಿಗಳನ್ನು ನಾವು ನೋಡಿಕೊಳ್ಬೋದು. 14ನೇದಾಗಿ ನೋಡುವಾಗ ಪ್ರೀತಿಯ ಬಗ್ಗೆ ಸ್ವಾಹಿತವನ್ನೇ ಹುಡುಕುವುದಿಲ್ಲ. ವಾವ್, ಐ ಲೈಕ್ ಇಟ್. ಸ್ವಾಹಿತವನ್ನೇ ಹುಡುಕಬಾರ್ದು. ನಾನು ಸೆಲ್ಫಿಶ್ ಆಗಿರ್ಬೇಕಂತ ಹೇಳಿದ್ರೆ ರಹಸ್ಯ ಶಕ್ತಿ ಬೇಕಲ್ವಾ? ಹೌದು. ಯಾವ ಶಕ್ತಿ ಅಂದರೆ ಪ್ರೀತಿ ಶಕ್ತಿ, ಲವ್ ಪವರ್. ಯಾವ ಪ್ರೀತಿ? ದೈವಿಕ ಪ್ರೀತಿ, ದೇವರ ಪ್ರೀತಿ. ದೇವರ ಪ್ರೀತಿ ನನಗಿದ್ದರೆ ನಾನು ಸ್ವಾಹಿತವನ್ನು ಹುಡುಕುವುದಿಲ್ಲ. ನನ್ನ ಸೇವೆಯಲ್ಲಿ, ನನ್ನ ಮನೆಯಲ್ಲಿ, ನನ್ನ ಮನದಲ್ಲಿ, ನನ್ನ ಮಾತಿನಲ್ಲಿ. 15ನೇ ರಹಸ್ಯ, ಪ್ರೀತಿಯ 25 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 15ನೇ ರಹಸ್ಯ ಏನಂದರೆ ಸಿಟ್ಟುಗೊಳ್ಳುವುದಿಲ್ಲ. ನಾನು ಒಂದು ವೇಳೆ ನನ್ನ ಜೀವನದಲ್ಲಿ ಅಥವಾ ಈ ವರ್ಷದಲ್ಲಿ ಅಥವಾ ಈ ತಿಂಗಳಲ್ಲಿ ಅಥವಾ ಈ ವಾರದಲ್ಲಿ ಸಿಟ್ಟುಗೊಂಡ್ರೆ, ಮಾಂಸದಲ್ಲಿ ಸಿಟ್ಟುಗೊಂಡ್ರೆ, ಸ್ವಾರ್ಥವಾಗಿ ಸಿಟ್ಟುಗೊಂಡ್ರೆ, ನನ್ನಲ್ಲಿ ಪ್ರೀತಿ ಇಲ್ಲ, ದೈವಿಕ ಪ್ರೀತಿ ನನ್ನಲ್ಲಿ ಇಲ್ಲ. ಐ ಡಿಡ್ ನಾಟ್ ಹ್ಯಾವ್ ಡಿವೈನ್ ಲವ್ ಅಟ್ ದಟ್ ಟೈಮ್. ಆರಾಧನೆಯಲ್ಲಿ ದೇವರನ್ನು ಆರಾಧನೆ ಮಾಡುವಾಗ, ಹಾಡಾಡುವಾಗ ಐ ಲವ್ ಯು ಜೀಸಸ್ ಅಂತೇಳೆಲ್ಲ ಹಾಡ್ಬೋದು ನಾನು. ಆದರೆ ಶೋಧನೆ ಬರುವಾಗ, ಕೆಣಕಿಸಲ್ಪಡುವಂಥ ಸನ್ನಿವೇಶದಲ್ಲಿ, ಪ್ರತಿಕ್ರಿಯೆ, ಬೇರೆಯವ್ರ ವಿಷಯದಲ್ಲಿ ಆ್ಯಕ್ಟ್ ಮಾಡುವಾಗ ಪ್ರೀತಿ ನನಗಿದ್ರೆ ಸಿಟ್ಟುಗೊಳ್ಳುವುದಿಲ್ಲ ಪ್ರೀತಿ. 15 ಮುಗಿತು. ಇನ್ನೂ ಒಂದು 10 ಪ್ರೀತಿಯ ಶಕ್ತಿಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೀವಿ. ಅಪಕಾರವನ್ನು ಎಣಿಸುವುದಿಲ್ಲ. ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೋಬಾರ್ದು ಅಂತ ಹೇಳಿದರೆ ಅದು ಪ್ರೀತಿ ಇರಬೇಕು. ಪ್ರೀತಿಗೆ ಆ ಶಕ್ತಿ ಇರ್ತದೆ. ಏನಂದರೆ ಅಪಕಾರ ಮನಸ್ಸಿನಲ್ಲಿ ಇಟ್ಕೊಳ್ಳದಂತೆ ಮಾಡುವಂಥ ಶಕ್ತಿ ಇದೆ. ಕೆಟ್ಟದರಲ್ಲಿ ಸಂತೋಷಿಸುವುದಿಲ್ಲ. ನ್ಯಾಯ ಏನಾದರೂ ಆದರೆ ಅದರಲ್ಲಿ ಸಂತೋಷಿಸಬೇಕು ಅಂತ ಹೇಳಿದ್ರೆ ಪ್ರೀತಿ ಇಲ್ಲ ಅಂತ ಅರ್ಥ ಅಷ್ಟೇ. ಸರಿ, ನಾನು ಕೆಟ್ಟದರಲ್ಲಿ ನಾನು ಸಂತೋಷಿಸಬಾರ್ದು ಅಂತ ಹೇಳಿದ್ರೆ ದೈವಿಕ ಪ್ರೀತಿ. ಸತ್ಯದೊಂದಿಗೆ ಸಂತೋಷ ಪಡ್ತದೆ. ರಿಜಾಯ್ಸ್ ಇನ್ ದ ಟ್ರೂತ್. ಆ ಶಕ್ತಿ ಇಲ್ಲದಿದ್ದರೆ ದೇವರ ಪ್ರೀತಿ ನಮಗೆ ಬೇಕು. ಎಲ್ಲವನ್ನು ಅಡಗಿಸುತ್ತದೆ.
ಎಲ್ಲವನ್ನು ನಾನು ಅಡಗಿಸಬೇಕಾದರೆ ಒಂದು ಶಕ್ತಿ ಬೇಕು ನನಗೆ. ಯಾವುದು? ದೈವಿಕ ಪ್ರೀತಿಯ ಶಕ್ತಿ. ಎಲ್ಲವನ್ನು ನಂಬುತ್ತದೆ. 7ನೇ ವಚನ, 1 ಕೊರಿಂಥ 13:7. ಎಲ್ಲವನ್ನು ನಾನು ನಂಬಬೇಕು. ದೇವರ ವಾಕ್ಯ ಎಲ್ಲವನ್ನು ನಂಬಬೇಕಾದ್ರೆ ಒಂದೇ ರಹಸ್ಯ, ಒಂದೇ ಶಕ್ತಿ, ದೈವಿಕ ಪ್ರೀತಿಯ ಶಕ್ತಿ. ಎಲ್ಲವನ್ನು ನಿರೀಕ್ಷಿಸ್ತದೆ. ಕೆಲವು ಸಾರಿ ಹೋಪ್ಲೆಸ್ ಆಗ್ತೀವಿ ನಾವು. ಎಲ್ಲದರಲ್ಲಿ ನಾವು ನಿರೀಕ್ಷಿಸಬೇಕು, ಹೋಪ್ ಹೊಂದಿಕೊಳ್ಳಬೇಕಂತ ಹೇಳಿದರೆ ಸೀಕ್ರೆಟ್ ಪ್ರೀತಿಯ ಶಕ್ತಿ ನನಗಿದ್ದರೆ ಎಲ್ಲವನ್ನು ನಾನು ನಿರೀಕ್ಷಿಸ್ತೇನೆ. ಎಲ್ಲವನ್ನು ಸಹಿಸಿಕೊಳ್ತದೆ. ವಾವ್! ಎಂಡ್ಯೂರಿಂಗ್ ಆಲ್ ಥಿಂಗ್ಸ್. ಎಲ್ಲವನ್ನು ನಾನು ಸಹಿಸಿಕೊಳ್ಳೋದಾದರೆ ಪ್ರೀತಿಯ ಶಕ್ತಿ ನನಗೆ ಬೇಕಾದ 23ನೇ ಶಕ್ತಿ ಆಗಿದೆ. 24ನೇ ಶಕ್ತಿ, ಪ್ರೀತಿ ಎಂದಿಗೂ ಅಳಿದು ಹೋಗೋದಿಲ್ಲ. 1 ಕೊರಿಂಥ 13:8. ಲವ್ ನೆವರ್ ಫೇಲ್ಸ್. ಬಿದ್ದು ಹೋಗೋದಿಲ್ಲ, ಅಳಿದು ಹೋಗೋದಿಲ್ಲ. ಹಾಗಾದರೆ ನಾನು ನನ್ನ ಜೀವನದಲ್ಲಿ ಎಂದಿಗೂ ಅಳಿದು ಹೋಗದಂಥ ಸೇವೆ ನಾನು ಮಾಡಬೇಕಾದ್ರೆ, ಸೋಲದ ಜೀವನ ನಾನು ಮಾಡಬೇಕಂದ್ರೆ ದೈವಿಕ ಪ್ರೀತಿಯಿಂದ ನಾನು ತುಂಬಿದವನಾಗಿರಬೇಕು. ರೋಮ 5:1-5 ದೇವರ ಆತ್ಮನ ಮುಖಾಂತರವಾಗಿ ಪ್ರೀತಿಯ ಶಕ್ತಿ ನಮ್ಮೊಳಗೆ ಸುರಿಸಲಾಗ್ತದೆ. 24ನೇ ಪ್ರೀತಿಯ ಒಂದು ಶಕ್ತಿ, ಎಂಥ ಶಕ್ತಿ ಅಂತ ಹೇಳ್ಬಿಟ್ಟು ನೋಡುವಾಗ 10ನೇ ವಚನದಲ್ಲಿ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಅಳಿದು ಹೋಗುವುದು. ಹಾಗಾದರೆ ಸಂಪೂರ್ಣವಾದದ್ದು ಅಂತ ಹೇಳುವಾಗ ಯಾವುದದು? ಪ್ರೀತಿಯ ಬಗ್ಗೆ ಪೌಲನು ವರ್ಣಿಸುವಂಥ ಒಂದು ಮಾತೇನಂತ ಹೇಳಿದ್ರೆ, ಇಟ್ಸ್ ಅ ಪರ್ಫೆಕ್ಟ್ ಥಿಂಗ್. ಯಾಕಂದರೆ ಈಗಾಗಲೇ ನೋಡಿದ್ದೀವಲ್ಲ, 25 ಶಕ್ತಿಗಳು ಏನೇನಿದೆ ಅದನ್ನೆಲ್ಲ ನಾವು ಇದುವರೆಗೆ ನೋಡಿದ್ವಿ, ಇನ್ನೊಂದು ನಾವು ನೋಡಲಿಕ್ಕಿದ್ದೇವೆ. ಆದ ಕಾರಣ ಈ 25 ಶಕ್ತಿಗಳನ್ನು ಹೊಂದಿದ್ದು ಅಂತ ಹೇಳ್ಬಿಟ್ಟು ನೋಡುವಾಗ ಆ ಪ್ರೀತಿನ ನಾವೇನು ಅನ್ಬೇಕು? ಆ ದೈವಿಕ ಪ್ರೀತಿಗೆ ಏನಂತ ಹೆಸರು ಕೊಡಬೇಕು? ಸಂಪೂರ್ಣವಾದದ್ದು. ದೇವರ ಪ್ರೀತಿ ಸಂಪೂರ್ಣವಾದದ್ದು. ಆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಏನೇನು ನಮ್ಮ ವೀಕ್ನೆಸ್ಸಸ್ಸು, ಏನೇನು ಕೋಪ, ದ್ವೇಷ, ಹೊಟ್ಟೆ ಕಿಚ್ಚ, ಗರ್ವ, ಪಾಪ, ಶಾಪ ಇವೆಲ್ಲ ಕೂಡ ಅಪೂರ್ಣವಾದದ್ದು ಅಳಿದು ಹೋಗುವುದು. ಪ್ರೀತಿ ಅಳಿದು ಹೋಗೋದಿಲ್ಲ, ಆದರೆ ಬೇರೆ ಎಲ್ಲ ಅಳಿದು ಹೋಗ್ತದೆ. ಕೊನೆಯದಾಗಿ 1 ಕೊರಿಂಥ 13ನೇ ಅಧ್ಯಾಯದಿಂದ ನಾವು ಪ್ರೀತಿಯ 25 ಶಕ್ತಿಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಕೊನೆಯ ಶಕ್ತಿ ಏನಂದರೆ 13ನೇ ವಚನದಲ್ಲಿ ಇರ್ತದೆ. ಈಗ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ಉಳಿದಿರುತ್ತದೆ, ನಿಲ್ಲುತ್ತದೆ. ಇವುಗಳಲ್ಲಿ ದೊಡ್ಡದು ಪ್ರೀತಿ. ಅದರ 25ನೇ ಶಕ್ತಿ ಏನಂದರೆ, ಇಟ್ಸ್ ಎ ಗ್ರೇಟೆಸ್ಟ್ ಆಫ್ ಆಲ್ ದಿ ಪವರ್ಸ್. ಎಲ್ಲ ಶಕ್ತಿಗಳ ಮೇಲೆ ಇರುವಂಥ ಒಂದು ಶಕ್ತಿ ಪ್ರೀತಿಯ ಶಕ್ತಿ. ಇಟ್ಸ್ ಅ ಗ್ರೇಟೆಸ್ಟ್ ಆಫ್ ಆಲ್ ದ ಪವರ್ಸ್. ಎಲ್ಲ ಶಕ್ತಿಗಳ ಮೇಲನ ಶಕ್ತಿ ಪ್ರೀತಿಯ ಶಕ್ತಿ. ಅದು ದೈವಿಕ ಪ್ರೀತಿಯ ಶಕ್ತಿ. ಆದ ಕಾರಣ 1 ಕೊರಿಂಥ 13ನೇ ಅಧ್ಯಾಯದಿಂದ ಪ್ರೀತಿಯ 25 ಶಕ್ತಿಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.